ನಿನ್ನೆ ಎಪಿಸೋಡು ಯಾಕೋ ಸಿಕ್ಕಾಪಟ್ಟೆ ಬೋರಿಂಗ್ ಅಂತ ಅನ್ನಿಸ್ತು. ಅದರಲ್ಲೂ ಗಿಲ್ಲಿ ಕಾಮಿಡಿ ಇಡ್ಲಿಲ್ಲ ಅಂದಿದ್ರೆ ಏನೂ ಇಲ್ಲ ಎಪಿಸೋಡ್. ಯಾರ್ಯಾರು ಬರ್ತಾರೆ, ಏನೇನೋ ಮಾಡ್ತಾರೆ. ಅಷ್ಟು ಗೆಸ್ಟ್ಗಳಲ್ಲಿ ಅನುಪಮ ಅವರೊಬ್ರು ಸ್ವಲ್ಪ ಗುಡ್, ಚೆನ್ನಾಗಿ ಕಾಮಿಡಿ, ಚೆನ್ನಾಗಿ ಕಂಟೆಂಟ್ ಅಂತ ಅನ್ನಿಸ್ತು. ಏನಕ್ಕಂದ್ರೆ ಅವ್ರು ಆ್ಯಕ್ಚುಲಿ ನಾಮಿನೇಷನ್ನ ಒಂದು ಪ್ರಕ್ರಿಯೆಯನ್ನು ಮಾಡಕ್ಕೆ ಬಂದವರು. ಅವ್ರು ಆ್ಯಕ್ಚುಲಿ ಬಿಟ್ಟರೆ ಇನ್ಯಾರ್ದು ವರ್ಕ್ ಆಗಲಿಲ್ಲ. ಬಟ್ ವಿಷಯ ಅದಲ್ಲ. ಒಂದು 3 ಪಾಯಿಂಟ್. ಫಸ್ಟ್ಲಿ ಸೂರಜ್ ಅವ್ರು ಹೋದಾಗ ನಮ್ಮ ರಾಶಿಕಾ ಅವ್ರು ಸಿಕ್ಕಾಪಟ್ಟೆ ಹೇಳ್ತಾ ಇರ್ತಾರೆ, ರಘುವಣ್ಣ ಒಂದೇ ಒಂದು ಮಾತು ಹೇಳ್ತಾರೆ, ಹೊರಗಡೆ ಸಿಕ್ತಂತಾನೆ ಇನ್ನು 2 ವಾರ ಯಾಕೆ ಇಷ್ಟು ಹೇಳ್ತಾ ಇದೆಯಾ ಅಂತ. ವ್ಯಾಲಿಡ್ ಪಾಯಿಂಟ್ ಅನ್ನಿಸ್ತು. ಇನ್ನು ರಕ್ಷಿತಾ ಅವರು ಚಿಕ್ಕ ಹುಡುಗಿನ, ದೊಡ್ಡ ಹುಡುಗಿನ, ಇಲ್ಲ ದೊಡ್ಡ ಹುಡುಗಿ ರೂಪದಲ್ಲಿರೋ ಚಿಕ್ಕ ಹುಡುಗಿನ, ಚಿಕ್ಕ ಹುಡುಗಿ ರೂಪದಲ್ಲಿರೋ ದೊಡ್ಡ ಹುಡುಗಿನ, ಸಿಕ್ಕಾಪಟ್ಟೆ ಕನ್ಫ್ಯೂಷನ್. ನಮ್ಮನ್ನ ಬಿಗ್ ಬಾಸ್ ಯಾಕೆ ಬರೀ 100 ದಿನ ಇಟ್ಕೊಂಡಿದ್ದಾರೆ, ಇನ್ನೂ ಜಾಸ್ತಿ ವರ್ಷ ಇಟ್ಕೋಬೋದಲ್ವಾ ಅಂತ ಹೇಳಿದ್ರು. ಅಶ್ವಿನಿ ಮೇಡಮು ತುಂಬ ಚೆನ್ನಾಗಿ ಹೇಳಿದ್ರು ಅದಕ್ಕೆ ಆನ್ಸರ್. ಸೊ 100 ದಿನ, ಸೊ ಅಂದರೆ 100 ವರ್ಷಗಳ ಕಾಲ ಮನುಷ್ಯನ ಒಂದು ಆಯುಷ್ ಥರ. ಅದರಲ್ಲಿ ಸುಖ, ದುಃಖ, ನೋವು, ನಲಿವು, ಫ್ಯಾಮಿಲಿ, ಏನಂತಾರೆ ಕಿತ್ತಾಟ, ಕೋಪ, ಪ್ರೀತಿ ಎಲ್ಲ ತುಂಬಿಕೊಂಡಿರುತ್ತೆ. ಅದೇ ಥರ ಬಿಗ್ ಬಾಸ್ ತುಂಬ ಚೆನ್ನಾಗಿ ಹೇಳಿದ್ರು. ಅದು ನಂಗೆ ಭಾಳ ಇಷ್ಟ ಆಯಿತು. ಆದರೆ ಮೇನ್ ವಿಷಯ ಅದಲ್ಲ. ನನಗೆ ಯಾಕೋ ತುಂಬ ದಿನಗಳಿಂದ ಡೌಟ್ ಇತ್ತು ಈ ಪಾಯಿಂಟ್ ಮೇಲೆ, ಬಟ್ ಮಾತಾಡಬೇಕು ಅಂತ ನನಗೆ ಸಿಕ್ಕಿರಲಿಲ್ಲ ಪಾಯಿಂಟ್. ಬಟ್ ನಿನ್ನೆ ಓಪನ್ ಆಯಿತು ಅದು. ಆ್ಯಕ್ಚುಲಿ ಏನಪ್ಪ ಅಂದರೆ, ನನಗೆ ಡೌಟ್ ಇದ್ದೀನಿ ಅಂದರೆ ರಕ್ಷಿತಾ ಅವ್ರಿಗೆ ಗಿಲ್ಲಿ ಅವ್ರ ಮೇಲೆ ಎಲ್ಲೋ ಒಂದು ಕಡೆ ಕ್ರಶ್ ಇದೆ ಅಂತ. ಇದು ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲೂ ನಾನು ನೋಡಿದೆ. ಬಟ್ ಆಮೇಲೆ ಸುಮ್ಮನೆ ಆಗಿದೆ, ಅದಕ್ಕೊಂದು ವ್ಯಾಲಿಡ್ ಪಾಯಿಂಟ್ ಇಲ್ಲ. ಬಟ್ ನಿನ್ನೆ ಅವ್ರು ಹೇಳಿದ್ದು, ನನಗೆ ಗಿಲ್ಲಿ ಥರ ಹುಡುಗ ಬೇಕು, ಬಟ್ ಗಿಲ್ಲಿ ಬೇಡ ಅಂತ. ಆಹಾ, ಎಂಥ ಪಾಯಿಂಟ್ ಇದು. ಸೊ ಗಿಲ್ಲಿ ಥರ ಹುಡುಗ ಬೇಕು ಅಂದರೆ ಗಿಲ್ಲಿನೇ ಬೇಕು ಅನ್ನೋ ಥರ ತಾನೇ. ಗಿಲ್ಲಿ ಥರ ಹುಡುಗ ಎಲ್ಲೂ ಸಿಗೋದೇ ಇಲ್ಲ ಪ್ರಪಂಚದಲ್ಲಿ. ಅಂದರೆ ಯಾರ ಥರನೂ ಸಿಗೋಲ್ಲ, ಅವರೇನೆ. ಸೊ ಆದರೆ ರಕ್ಷಿತಾ ಅವರು ಇದಕ್ಕೆ ಮುಂಚೆನೂ ಸಹ ಕಾವ್ಯ ಅವ್ರು ಗಿಲ್ಲಿ ಅವ್ರ ಜೊತೆ ಕ್ಲೋಸ್ ಆಗಿದ್ದಾಗ ಕಾವ್ಯನ ಕಂಡ್ರೆ ಆಗಲ್ಲ, ಸ್ಪಂದನ ಅವ್ರು ಗಿಲ್ಲಿ ಜೊತೆ ಕ್ಲೋಸ್ ಆಗಿದ್ದಾಗ ಸ್ಪಂದನ ಕಂಡ್ರೆ ಆಗಲ್ಲ. ಇನ್ನು ಮನೆಯವ್ರು ಯಾರು ಗಿಲ್ಲಿ ಜೊತೆ ಹುಡುಗಿರು ಕ್ಲೋಸ್ ಆಗಿಲ್ಲ. ಅಶ್ವಿನಿ ಮೇಡಮ್ ಜೊತೆ ಜಗಳ, ರಾಶಿಕಾ ಮೇಡಮ್ ಜೊತೆ ಜಗಳ, ಈ ಥರ. ಬಟ್ ರಕ್ಷಿತಾ ಅವ್ರಿಗೆ ನನ್ನ ಅನ್ಸಂಗೆ ಎಲ್ಲೋ ಒಂದು ಕಡೆ ಕ್ರಶ್ ಇದೆ. ಬಟ್ ಅದು ಗುಡ್ ವೇ ಅವ್ರ ಬ್ಯಾಡ್ ವೇ ಅಂತ ಹೇಳ್ತಿಲ್ಲ. ಬಟ್ ಕ್ರಶ್ ಇಷ್ಟ ಅಷ್ಟೇ. ಗಿಲ್ಲಿ ಅವರು ಅದೇ ವಂಶದ ಕುಡಿ. ಸೊ ಬಟ್ ಅಣ್ಣ ತಂಗಿ ಥರ ಪೋಟ್ರೆ ಕೆಲವೊಂದು ಕಡೆ ಆಗಿದೆ. ಬಟ್ ಗೊತ್ತಿಲ್ಲ, ನನಗಂತ ಆ ಥರ ಅಂತ ಅನ್ನಿಸ್ತು ನಿನ್ನೆ ಎಲ್ಲೋ ಒಂದು ಕಡೆ 100% ಕ್ರಶ್ ಇದೆ ಅಂತ. ನಿಮಗೂ ಇದೇ ಡೌಟ್ ಬಂದಿದೆಯಾ? ಕಮೆಂಟ್ ಮಾಡಿ. ನಮಸ್ಕಾರ.